ಪಟ್ಟಣದ ಹೊಳಲ್ಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ದೇವರಾಜ್ ಅರಸು 111ನೇ ಜಯಂತಿ ಸಂಬಂಧ ನಡೆಯಲಿರುವ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಅಧ್ಯಕ್ಷತೆ ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಅವರು ಮಾತನಾಡಿ, ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಅತ್ಯಂತ ಅರ್ಥಗರ್ಭಿತವಾಗಿ ವಿಜೃಂಭಣೆಯಿಂದ ವಿವಿಧ ಜನಪದ ಕಲಾ ತಂಡಗಳಿಂದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಸಬೇಕು, ಯಾವುದೇ ಲೋಪದೋಷಗಳನ್ನು ಬರದಂತೆ ನೋಡಿಕೊಳ್ಳಬೇಕು ಎಂದು ತಾಲೂಕಾ ಮಟ್ಟದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಯ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್, ತಾಲೂಕಾ ದಂಡಾಧಿಕಾರಿಗಳಾದಂತಹ ವಿಜಯಕುಮಾರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂತಹ ಪ್ರದೀಪ್ ಕುಮಾರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದಂತಹ ಚಂದ್ರಕುಮಾರ್, ಕ್ಷೇತ್ರ ಶಿಕ್ಷಣಾಭಿವೃದ್ಧಿ ಅಧಿಕಾರಿಗಳು ಶ್ರೀನಿವಾಸ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ವಹಿಸಲಾಗಿದೆ. ಪೊಲೀಸ್ ಇಲಾಖೆ ಸಂಚಲನ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕಾಗುತ್ತೆ. NCC ಅವರಿಗೆ, ಆಮೇಲೆ ಸ್ಟೂಡೆಂಟ್ಸ್ಗಳು ಏನು ಶಾಲೆ ಇದು ಮಾಡ್ತಾರೆ ಅವರೆಲ್ಲ ಟ್ರೈನಿಂಗ್ ಕೊಡಬೇಕಾಗುತ್ತೆ. BS ಅಂದ್ರೆ ಆಯ್ತು, ತಿಳಿಸಿ ಅವರಿಗೆ. ಸೀನಿಯರ್ ಅಂಚಿಕೆ ವ್ಯವಸ್ಥೆ ಆಗಸ್ಟ್ 15 ರಂದು ಮಾನ್ಯ ಶಾಸಕರು ಉಳಿದ ಶಾಲೆ ಮಕ್ಕಳಿಗೆ ಆಯಾ ಶಾಲಾ ಮುಖ್ಯೋಪಾಧ್ಯಾಯರವರಿಗೆ ವಹಿಸಲು ತೀರ್ಮಾನಿಸಿ, ಅಬಕಾರಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯವರು ಮಕ್ಕಳಿಗೆ ಸ್ವೀಟ್ ಹಂಚುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅಬಕಾರಿ ಅವರು ಯಾರು ಬಂದಿದ್ದೀರಿ? ಶಿಶು ಅಭಿವೃದ್ಧಿ ಸ್ವೀಟ್ ಅಂದ್ರೆ ಸ್ವಲ್ಪ ಲೋಪಾದ್ರು ಕೂಡ ಹಬ್ಬದ ವಾತಾವರಣವನ್ನು ನಿರ್ಮಾಣ ಆಗುವುದು. 75% ವಿನಾಯಕರಿಗೆ ಹೊಸ ಕಟ್ಟಡ ಕಟ್ಟಿದ್ದೀವಿ. ನಿಮಗೆ ಅದಕ್ಕೆ ನೀವು ಬಹಳ ಚೆನ್ನಾಗಿ ಎಲ್ಲ ಮಾಡಿ ಮಾಡಬೇಕು. ಯಾರು ಅಧಿಕಾರಿ ಕಲಿಸ್ಕೊಳ್ತಾರೋ ನಿರ್ದಾಕ್ಷಿಣ್ಯವಾದಂಥದ್ದು ಈ ಮನೆಗೆ ಆಧಾರ ಆಗಿದೆ. ಎರಡನೇದು ನಾಳೆ ಬೆಳಿಗ್ಗೆ ಅಂತೇಳಿ ಯಾರು ಕೂಡ ನಾಳೆ 10 ಗಂಟೆಗೆ ಬರ್ತಾರೆ. ಒಂದು 5 ಕೋಟಿ ರೂಪಾಯಿ ನಿರ್ಮಿಸಿ ಕಟ್ಟಡ ಶಂಕುಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಒಂದು 15 ಗಂಟೆ ಬರ ವೀಕ್ಷಣೆ ಮಾಡ್ತಾರೆ. ಬಂದಂಥ ಸಂದರ್ಭದಲ್ಲಿ ಗೌರವಿಸಿ ಅವರಿಗೆ ನಾವು ಪೌರ ಸನ್ಮಾನ ಮಾಡಬೇಕು. ಅರ್ಥ ಆಯ್ತಾ? ಅದಕ್ಕೆ ಊರಿನ ಅಲಂಕಾರ ಅದೆಲ್ಲ ಮಾಡಬೇಕು. ಅದಕ್ಕೆ ಇವೆಲ್ಲ ಅಧಿಕಾರಿಗಳು ಚಾರ್ಜ್ ತಂದು ಇರಬೇಕು. ಇಲ್ಲಿ ಕಾರ್ಯಕ್ರಮ ಶುಕ್ರವೇಶ್ವರ ಅದು ಸಂಪೂರ್ಣ ಇವೆಲ್ಲರೂ ಕೂಡ ಭಾಗವಹಿಸಿದಂತೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತೀನಿ. ಜಿಲ್ಲಾಧಿಕಾರಿಗಳು ಯಾವ ಸೂಚನೆ ನೀಡಿದ್ದಾರೆ, ನಾಳೆ ಜಿಲ್ಲಾ ಸಚಿವರಲ್ಲಿ ಪ್ರವಾಸ ಮಾಡ್ತಾರೋ ಅದೆಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಇರಬೇಕು ಆಗ್ತದೆ. ಅದು ಜೊತೆಗೆ ನಾವೇನು ಮುರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಶಾಲೆ ಇದಾವಲ್ಲ, ಆ ಮಕ್ಕಳನ್ನು ಕೂಡ ಕಂಪಲ್ಸರಿ ಬರೋಂಥ ವ್ಯವಸ್ಥೆ ಮಾಡೋದು. ನಿಮ್ಗೆ ಎಲ್ಲೆಲ್ಲಿ ಶಾಲೆಗಳಿಗೆ ಬಸ್ಸುಗಳು ಬೇಕು ಅನ್ನೋದಿದ್ರೆ ನಮ್ಮ ತಹಸೀಲ್ದಾರ್ ಹತ್ರ ಹೇಳಿದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಿರ್ತಕ್ಕಂಥ ಬಸ್ಸುಗಳು ಕೂಡ ದೂರದಿಂದ ಬರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಮಾಡ್ತಕ್ಕಂಥ ಆಗಬೇಕು. ಇದು ಒಂದು ಹಬ್ಬದ ವಾತಾವರಣ ಆಗಬೇಕು. ಕಾಟಾಚಾರಕ್ಕೆ ಸ್ವತಂತ್ರ ಇಲಾಖೆ ಆಗ್ತಕ್ಕಂಥದ್ದಲ್ಲ. ಬಹಳ ದೊಡ್ಡ ದೊಡ್ಡ ಜಾಗಗಳು ಬಲಿದಾನದ ಮುಖಾಂತರ ಸ್ವತಂತ್ರವನ್ನು ತಂದುಕೊಡ್ತಕ್ಕಂಥ ಪುಣ್ಯಾತ್ಮರು
ಶಾಲಾ ಕಾಲೇಜುಗಳು ಏನೋ ಕಾಟಾಚಾರಕ್ಕೆ ಬಂದಂಥ ಆಗುವಾಗ ಅವರು ಎಲ್ಲ ಶಾಲಾ ಶಿಕ್ಷಕರನ್ನ ಇನ್ನೊಂದು ವಾರ ಕೈಗೊಳ್ಳೋದ್ರಿಂದ ನೀವು ಅವರಿಗೆಲ್ಲ ಸೂಚನೆ ಕೊಟ್ಟು ಮಾಸ್ಟರ್ ಶೂಟ್ ಭಾಗವಹಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಇವಾಗ ನೀವು ಬರ್ತಕ್ಕಂಥ ಪೂರ್ವ ಪ್ರಮುಖರಿಗೆ ಕುರ್ಚಿಯ ವ್ಯವಸ್ಥೆ, ಶಾಲೆಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಮಕ್ಕಳಿಗೆ ಬಿಸಿಲು ಇರುತ್ತೋ ಮಳೆ ಇರುತ್ತೋ ಗೊತ್ತಿಲ್ಲ, ಅದು ತಕ್ಕಾಗಿ ನಾವು ಆದಷ್ಟು ಜಲ್ದಿ ಯಾಕಂದ್ರೆ 7:07ವರೆಗೆ ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡಿ 9 ಗಂಟೆಗೆ ಅಂದರೆ 9 ಗಂಟೆಗೆ ಪ್ರಾರಂಭ ಆಗಬೇಕು. 10-10:30ವರೆಗೆ ಎಲ್ಲ ಕಾರ್ಯಕ್ರಮ ಮುಗಿದು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಿರತಕ್ಕಂಥ ವಿಶ್ವಾಸನೆ. ನಾವು ಯಾವ ರೀತಿ ನಿಮಗೆ ಯಾವುದೇ ತೊಂದರೆ, ತಾಪತ್ರಯ, ಇನ್ನೊಂದು ಮತ್ತೊಂದು ವ್ಯವಸ್ಥೆಗೆ ಅದು ಇದು ಬೇರೆ ಹೆಸರುಗಳಿಗೆ ನಾವು ನಿಮ್ಗೆ ಯಾರು ಕೂಡ ತೊಂದರೆ ಕೊಡೋದಿಲ್ಲ. ನೀವು ಅದು ತಂದುಕೊಡೋ ಇದು ತಂದುಕೊಡೋದಿಲ್ಲ. ನಾವು ಹೇಳ್ತೇವೆ ಸರ್ಕಾರಿ ಕೆಲಸ ಜವಾಬ್ದಾರಿಯುತ ಕೆಲಸ ಮಾಡಿರಿ ಅಂತ ಆಚೆ. ಇದೆಲ್ಲ ನೀವು ನೋಡ್ಕೊಂಡು ನಾನು 35 ವರ್ಷ ನಿರ್ಣಯ ಕೊಡ್ತೀನಿ, ನಿಮ್ಮ ಜವಾಬ್ದಾರಿಗಳು ಬಹಳ ಮುಖ್ಯ ಇದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಇದು ನಾವೇನೇ ಇವತ್ತು ನಮ್ಮ ತಹಸೀಲ್ದಾರ್ ಅವರು ಸೂಚನೆ ನೀಡಿದ್ದಾರೆ. ಪ್ರತಿಯೊಂದು ಕೆಲಸಗಳನ್ನು ನನ್ನ ಸ್ವಂತ ಕೆಲಸ ಸ್ವಂತ ಜವಾಬ್ದಾರಿ ಅಂತ ಹೇಳಿ ಕೆಲಸ ಮಾಡೋದಕ್ಕೋಸ್ಕರವೇ ನಾವು ಇನ್ನೂ ಒಂದು ವಾರದ ಟೈಮ್ ಇದ್ದಂಗೆ ನಮಗೆ ಸೂಚನೆಯನ್ನು ಕೊಡ್ತಕ್ಕಂಥ. ಹಾಗಾಗಿ ಇನ್ನೇನಾದರೂ ನೀವು ವಿಶೇಷವಾಗಿ ನಾವು ಇಂಥದ್ದು ಮಾಡ್ತೀವಿ ಅಂತ ಹೇಳೋದಿದ್ರೆ